ಸರ್ ಏನು ಒಳ್ಳೆ ಲಾಭ ಸರ್. 5 ಹಸು 6 ಹಸು ಕಟ್ಟಿದ್ರೆ ಮಂತ್ಲಿ ಎಷ್ಟು ಬರ್ತದೆ ಸರ್ ದುಡ್ಡು? 35 ರೂಪಾಯಿ ಒಂದು ಲೀಟ್ರಿಗೆ. 35 ರೂಪಾಯಿ ಒಂದು 10 ಲೀಟ್ರಿಗೆ ಎಷ್ಟಾಯಿತು? 350 ರೂಪಾಯಿ ಆಯಿತು 10 ಲೀಟ್ರಿಗೆ. 35 ರೂಪಾಯಿ ನನಗೆ 10 ಹಸುಗೆ ಬೇಡ 5 ಹಸುಗೆ ಎಷ್ಟಾಯಿತು ಲೆಕ್ಕ? ಯಾಕಂದರೆ ಒಂದು ಹಸು ನಾವು ಒಂದು 20 ಲೀಟ್ರ್ ಆಗ್ತಿದೆ ಒಂದು ಟೈಮ್ಗೆ. ಈಗ ಪ್ರೆಗ್ನೆಂಟ್ ಆಗವೆ 2 ಹಸು. ಒಂದು ಟೈಮ್ಗೆ 20 ಲೀಟ್ರ್ ಆಗ್ತಿದೆ ಒಂದು ಟೈಮ್ಗೆ. ನನಗೆ 20,000 25,000 ರೂಪಾಯಿ ಬರ್ತಿತ್ತು ತಿಂಗಳಿಗೆ. ಒಂದು 15 25,000 ರೂಪಾಯಿ ಬರ್ತಿತ್ತು. 5 ನಿಜವಾಗ್ಲೂ ಬರ್ತಿತ್ತು. 50,000 25,000 ಹೋಲಿ 25,000 ಉಳ್ಕೊಳ್ಳಿ. ಮಿಲ್ಕಿಂಗ್ ಮಿಷಿನ್ ತಗೊಂತಾ ಇದ್ದೀರಾ? ಏನ್ ವಿಚಾರಕ್ಕೆ ಮಿಲ್ಕಿಂಗ್ ಮಿಷಿನ್ ತಗೊಂತ? ಮೊದಲೆಲ್ಲ ಕೈಲಿ ಕರಿತಾ ಇದ್ದೋ ನಾವು. ಈಗ ಕರೆದು ಸಾಕಾಗೋದು ನಾವು ಸೋತೋಗಿವಿ. ಈಗ ಎಲ್ಲರೂ ಮಿಷಿನ್ ತಗೋಬೇಕು, ಈಜಿ ಆಯ್ತದೆ ಕರಿಬೇಕು ಅಂತ ಇದು ಮಾಡಿದ್ರಲ್ವಾ, ಆ ಉದ್ದೇಶಕ್ಕೆ ನಾವು ಮಿಷಿನ್ ತಗೋತಾ ಇದೀವಿ. ಕರಿಬೇಕು ಈಜಿ ಆಗಲಿ. ಮತ್ತೊಂದು ಈಗ ಒಂದು 5-4 ಇದ್ದೋ ಇನ್ನೊಂದು 2-3 ಕಟ್ಟಬೇಕು, ಈಜಿ ಆಗಲಿ ಲೆಕ್ಕಾಚಾರಕ್ಕೆ ತಗೋತಾ ಇದೀವಿ. ಸಾರ್ ನಮ್ಮೂರಿನಲ್ಲಿ 1-2 ಫ್ಯಾಮಿಲಿಗೆ 1 ಕುಂಟೆ ಜಮೀನಿಲ್ಲ. 1 ಕುಂಟೆ ಇಲ್ಲ. 8 ಹಸು 9 ಹಸು 5 ಹಸು 6 ಹಸು ಮಡಿಗವ್ರೆ. ಮಡಿಕಂದು ಇವತ್ತು ಫಸ್ಟು ನಮ್ಮೂರು ಡೈರಿಗೆ ಪ್ರಥಮ ಹಾಲಾಗ್ತಾ ಇರೋರು. ಹೌದು ಸರ್, ಆ ಥರ ಮಾಡ್ತಾವ್ರೆ. GMK ಎಂಟರ್ಪ್ರೈಸಸ್ ಕಾಮಧೇನು ಅವ್ರ ಹತ್ರ ಮಿಲ್ಕಿಂಗ್ ಮಿಷಿನ್ ಪರ್ಚೇಸ್ ಮಾಡಿ ನಮ್ಗೆ ಇನ್ನೊಂದು 2-3 ಬೇಕು, ನಾವು ಅಲ್ಲಿಗೆ ಹೋಗ್ತೀವಿ. ಈಗ ಸೋಮವಾರ ಮಂಗಳವಾರ ಇನ್ನೊಂದು ಬೇಕು, ಹೋಗ್ತೀವಿ ಅಲ್ಲಿಗೆ. ಹೋಗ್ತೀರಾ? ಅಲ್ಲಿಗೆರೆಯವರು ಬೇಕು, ಅವ್ರಿಗೆ ಹೇಳಿದೀವಿ ಅಲ್ಲಿಗೆ ತರಬೇಕು ಅಂತ ಕೊಡ್ತಾರೆ. ನಿಮ್ಗೇನು ಒಳ್ಳೆ ತಂದಲ್ಲಿ ಅವರೇ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ. ನಮಗೂ ಒಂಥರ ನಂಬಿಕೆ ಇದೆ. ನಮ್ಗೆ ಬೇಕಾಗಿರೋರಿಗೆಲ್ಲ ಅಲ್ಲೇ ಕರ್ಕೊಂಡೋಗಿ ಕೊಡ್ಸೋಣ ಬೇಗ. ನಮ್ಮೂರಿನಲ್ಲಿ ನಾನು ಮಿಷಿನ್ ತಗೊಂಡಾಗ ಒಂದು 4-5 ಕ್ಯಾನು 6 ಕ್ಯಾನ್ ಬರ್ತಿದ್ದು ಹಾಲು. ಇವತ್ತು 10-12 ಕ್ಯಾನ್ ಆಯ್ತಾ ಇದೆ. ಮಿಷಿನ್ ತಗೊಂಡ್ಬಂದ್ಮೇಲೆ ಜನ ಹಾಲು ಯಾವಾಗ ಜಾಸ್ತಿ ಆಯಿತು ಮಿಷಿನ್ ಬಂತು, ಹಸು ಒಬ್ಬರು ಜಾಸ್ತಿ ಮಾಡ್ತಾವ್ರೆ. ಹೈನುಗಾರಿಕೆ ಜಾಸ್ತಿ ಮಾಡ್ತಾವ್ರೆ. ಇವತ್ತಂದವ್ರೆ ಮತ್ತೆ ಚಾಪ್ ಕಟ್ರು ಇವ್ರ ಹತ್ರ ಇದೆ. ನೆನ್ನೆ ಚಾಪ್ ಕಟ್ರು ತಂದ ಚಾಪ್ ಕಟ್ರಲ್ಲಿ ಹುಲ್ಲು ಬೇಜನ್ನು ವೇಸ್ಟ್ ಆಯ್ತಿದ್ದು ನಮಗೆ. ವೇಸ್ಟ್ ಸಿಕ್ಕಾಪಟ್ಟೆ ವೇಸ್ಟ್ ಆಯ್ತಿತ್ತು ಚಾಪ್ ಕಟ್ರಲ್ಲಿ. ಇಲ್ಲಿ ಯಾವಾಗ ತಂದೆ ಚಾಪ್ ಕಟ್ರ ಒಂದು ಕಡ್ಡಿ ವೇಸ್ಟ್ ಆಗಲ್ಲ. ಈಗ ಒಂದು ಕಡ್ಡಿ ಸುಮ್ಮನೆ ಸಿಕ್ಕಾಪಟ್ಟೆ ಬಿಸಾಕ್ತಿದೆ ಕಡ್ಡಿ ಎಲ್ಲನೂ. ಹಸು ತಿಂತಿರಲಿಲ್ಲ. ಈಗ ಒಂದು ಕಡ್ಡಿ ಹಸು ಬಿಡೋಲ್ಲ, ಎಲ್ಲ ಚಾಪ್ ಕಟ್ರಲ್ಲಿ ಹೊಡೆದು ಮೇವು ಹಾಯ್ಕತ್ತೀವಿ. ಹಸುದೆ ಒಂದು ಹಸು ಒಬ್ಬರು 80,000 ರೂಪಾಯಿ ಮಾಡವ್ರೆ. ಒಂದೇ ಕರಾವಿಗೆ, ಒಂದು ಹಸುಗೆ ಒಬ್ಬರು 80,000 ರೂಪಾಯಿ. ಅವ್ರಿಗೆ ಬೇರೆ ಕಡೆ ವ್ಯವಹಾರ ಇಲ್ಲ, ಬೇರೆ ಬಿಸ್ನೆಸ್ ಇಲ್ಲ, ಬೇರೆ ವ್ಯವಹಾರ ಇಲ್ಲ. ನಮ್ಗೆ ಒಂದಿನೂ ಬಂದು ಅವರು ರಿಪೇರಿನೇ ಮಾಡಿಲ್ಲ ನಮ್ಮ ಮಿಷಿನ. ನಮ್ದು 1.5 ವರ್ಷ 2 ವರ್ಷ ಆಯ್ತಾ ಬತ್ತು. ಒಂದಿನೂ ಬಂದು ನಾ ಕರೆದಿಲ್ಲ ಅವರ ಬಂದು ರೆಡಿ ಮಾಡಿ ಅಂತ. ಯಾವುದು ಪ್ರಾಬ್ಲಮೇ ಇಲ್ಲ, ಸಮಸ್ಯೆನೇ ಬಂದಿಲ್ಲ ಹಾಲು ಕರಿ ಮಿಷಿನಲ್ಲಿ. ಏನು ಯಾವುದ್ರಲ್ಲೂ ಅಷ್ಟೇ, ಹಾಲು ಕರಿ ಮಿಷಿನ್ ಆಗ್ಬೋದು, ಗನ್ ಆಗ್ಬೋದು, ನೀರು ಹೊಡೆಯೋದು ಆಗ್ಬೋದು, ಕ್ಲೀನ್ ಮಾಡೋದು, ಯಾವುದ್ರಲ್ಲೂ ಸಮಸ್ಯೆ ಬರಲಿಲ್ಲ. ಫಸ್ಟು ನಾವು ಮಾಡಿದ್ದು 1 ವರ್ಷ 2 ವರ್ಷ ಆಯ್ತಾ ಬತ್ತು. ನಮ್ದು ಇವತ್ತು ಕಂಪ್ಲೇಂಟ್ ಇಲ್ಲ. ನಮ್ಮದು ಒಂದು 5 ಹಸು ಇದೆ. ನಾವು ಇವತ್ತುವರೆಗೂ ಕಂಪ್ಲೇಂಟ್ ಇಲ್ಲ. ನಮ್ಮದು ಮಿಷಿನ್ನು ಕ್ಲೀನ್ ಮಾಡ್ಕೋಬೇಕು, ಅಲ್ಲೇ ಪಟ್ಟಂತ ಕ್ಲೀನ್ ಮಾಡ್ಕೋಬೇಕು. ಹಾಲು ಕರೆದ ತಕ್ಷಣ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ್ರೆ ಏನೂ ತೊಂದರೆ ಆಗೋಲ್ಲ ನಮ್ಗೆ. ಅದೇ ಕರೆಂಟ್ ಹೋದ್ರೂ ಜೈಗೆ ಹೋಗ್ಬಿಟ್ಟು ಫೋನ್ ಮಾಡಿಸ್ತೀವಿ, ಏನು ಕರೆಂಟ್ ಇಲ್ಲ, ನಾವು ಮಿಷಿನ್ ತಗೊಂಡಿವಿ, ದುಡ್ಡಂಗೆ ಖರ್ಚು ಮಾಡಿ ಮಿಷಿನ್ ತಗೊಂಡಿವಿ, ಏನಕ್ಕೆ ಕೊಡ್ತಾಯಿಲ್ಲ ಕರೆಂಟ ನೀವು ಅಂತ ನಾವು ಅದು ಫೋನ್ ಮಾಡಿ ಕರೆಂಟ್ ಬರುವಂಗೆ ಮಾಡ್ತೀವಿ. ಒಟ್ಟಿಗೆ ಕ್ಲೀನ್ ಮಾಡೋಕ್ಕೆ, ವೆಹಿಕಲ್ಗೆ ಎಲ್ಲಕ್ಕೆ ಅನುಕೂಲ ಚೆನ್ನಾಗಿದೆ. ನಮಗೇನು ತೊಂದರೆ ಇಲ್ಲ. ಎಷ್ಟು ವರ್ಷದಿಂದ ಹಸು ಸಾಕ್ತಾ ಇದ್ದೀರಾ? ನಾವು ಸುಮಾರು ಒಂದು 20 ವರ್ಷ ಆಗಿದೆ ಸರ್. ನಮಸ್ಕಾರ ಸರ್. ನಮ್ಮೂರು ಕುಂಟನಳ್ಳಿ ಅಂತಿದೆ. ನಾವು ಡೈರಿ ಕೆಲಸ ಮಾಡ್ತಾ ಇರೋದು ಸೆಕ್ರೆಟ್ರಿಯಾಗಿ. ಹೌದು, ಡೈರಿ ಸೆಕ್ರೆಟ್ರಿಯಾಗಿ ರಿಟೈರ್ಡ್ ಆಗದೆ ನಾವು ಕೆಲಸ ಮಾಡ್ತಾಯಿದ್ದೋ. ಮತ್ತು ನಮಗೆ ಮಿಲ್ಕಿಂಗ್ ಮಿಷಿನು ಫಸ್ಟು ಗೊತ್ತಿರಲಿಲ್ಲ. ಆಲೇ 1.5 ವರ್ಷ 2 ವರ್ಷ ಆಯಿತು. ನಮ್ಗೆ ಯಾರೋ ಹೇಳಿದ್ರು ಹಿಂಗೆ ಮಂಡ್ಯದಲ್ಲಿ ಪರ್ಚೇಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಅಂತ ಇವ್ರ ಹತ್ರ ಮದ್ದೂರು ನೋಡ್ಕೊಂಡು ಮದ್ದೂರಿಂದ ಮಂಡ್ಯಕ್ಕೆ ಹೋದೋ. ಮಂಡ್ಯದಲ್ಲಿ ನಮಗೆ ಇಡಿಸ್ತು ಇವ್ರ ಹತ್ರ. ನಾವು ಪರ್ಚೇಸ್ ಮಾಡ್ಕೊಬಂದು ನಾವು ತಗೊಂಡ ಮೇಲೆ ಒಂದು 3-4 ಜನ ಕೊಡಿಸಿದ್ದೀನಿ ನಾನೇ. ಇವ್ರಿಗೂ ಅದೇ ಹೇಳಿದ್ದು, ನಮ್ಮ ಮಾವರಿಗೂ ಅದನ್ನೇ ಹೇಳಿದ್ದು, ನೀವು ತಗೊಳ್ಳಿ, ನಿಮಗೆ 4-5 ಹಸು ಇರೋದ್ರಿಂದ ಒಂದು 6 ಹಸು ಇರೋವು ಈಸಿ ಆಯ್ತದೆ. ಇನ್ನೂ ಒಂದು 2 ಹಸು 3 ಹಸು 4 ಹಸು ಕಟ್ಬೋದು. ಕಟ್ಟಿದ್ರೆ ತೊಂದರೆ ಇರೋಲ್ಲ. ಆರಾಮಾಗೆ ಕೈಲಿ ಕರಿಯೋದಕ್ಕೂ ಬೆರಳೆಲ್ಲ ನೋಯ್ತವೆ, ಟೈಮು ಭಾರ ಆದಂಗೆ ಬೆರಳೆಲ್ಲ ನೋಯ್ತದೆ. ಈಗ ಮಿಷಿನ್ ಆದರೆ ಇನ್ನೂ ಒಂದು 4 ಹಸಿನಲ್ಲಿ ಹೆಚ್ಚಾಗಿ ಹಾಲು ಕರಿಬೋದು, ಬೇಗ ಕೆಲಸ ಕೆಲಸನೂ ಆಯ್ತದೆ, ಮತ್ತು ನೀರನ್ನು ಹೊಡಿಬೋದು. ಎಲ್ಲ ಥರದ್ದು ಅನುಕೂಲ ಅದೇ, ತಗೊಳ್ಳಿ ಅಂತ ನಾನು ಹೇಳಿದೆ. ಇವರು ತಗೊಬಂದರು. ನಾನು ಒಂದು 4-5 ಕೊಡಿಸ್ದೆ ಬೇರೆಯವ್ರಿಗೆ ಕೊಡಿಸಿವ್ನಿ. ನಾನು ತಗೊಂಡಿವ್ನಿ. ನಾನು ಅದರಲ್ಲೇ ಕರಿತಾ ಇರೋದು. ಲಾಸ್ಟು ಮೂಮೆಂಟಲ್ಲಿ
ಹಸುಗಳು ಪ್ರೆಗ್ನೆಂಟ್ ಆದ್ರೂ ಲಾಸ್ಟ್ ಒಂದು 2 ಲೀಟ್ರ್ 3 ಲೀಟ್ರ್ ಕೊಟ್ಟರು ಅದನ್ನೇ ಹಾಕಿಸ್ತದೆ. ಕೈಲಿ ಕರೆಯೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆಗ ನಮ್ಗೆ ಯಾವಾಗ ಇದು ಬತ್ತು ಇಂಟ್ರೆಸ್ಟ್ ಬತ್ತು ಮಿಷಿನ್ ಮೇಲೆ, ನಮ್ಗೆ ಅದೇ ಕರೆಂಟ್ ಹೋದ್ರೂ ಜೈಗೆ ಹೋಗ್ಬಿಟ್ಟು ಫೋನ್ ಮಾಡಿಸ್ತೀವಿ, ಏನು ಕರೆಂಟ್ ಇಲ್ಲ, ನಾವು ಮಿಷಿನ್ ತಗೊಂಡಿವಿ, ದುಡ್ಡಂಗೆ ಖರ್ಚು ಮಾಡಿ ಮಿಷಿನ್ ತಗೊಂಡಿವಿ, ಏನಕ್ಕೆ ಕೊಡ್ತಾಯಿಲ್ಲ ಕರೆಂಟ ನೀವು ಅಂತ ನಾವು ಅಲ್ಲೂ ಫೋನ್ ಮಾಡಿ ಕರೆಂಟ್ ಬರುವಂಗೆ ಮಾಡ್ತೀವಿ. ಬರುವಂಗೆ ಮಾಡಿ ನಾವು ಮಿಷಿನಲ್ಲೇ ಕರಿತಾಯಿವಿ ಅದನ್ನು. ಮತ್ತೆ ಏನಾದ್ರು ಮಳೆಗಾಲದಲ್ಲಿ ಕರೆಂಟ್ ಹೋದ್ರೂ ಕೂಡ ಕರೆಂಟ್ ಹಾಕಕ್ಕೆ ಪಾಪ ಅವ್ರಿಗೂ ತೊಂದರೆಗಳಾದ್ರೂ ಕೂಡ ನಿಮ್ಗೆ ಇನ್ನೊಂದು ಆಪ್ಷನ್ ಪೆಟ್ರೋಲ್ ಇಂಜಿನ್ ಇದೆ. ಪೆಟ್ರೋಲ್ ಇಂಜಿನ್ನು ಒಟ್ಟಿಗೆ ಕೊಟ್ಟವ್ರೆ. ಒಟ್ಟಿಗೆ ಕೊಟ್ಟು ಪೆಟ್ರೋಲ್ ಇಂಜಿನಲ್ಲಿ ನಾವು ಹಾಲು ಕರಿತೀವಿ. ಪೆಟ್ರೋಲ್ ಇಂಜಿನ್ ಸ್ಟಾರ್ಟ್ ಮಾಡ್ತೀವಿ. ಅದು ಏನೂ ಇಲ್ಲ, ಅದು ಒಂದು ಸಾರಿ ನಾವು ತೋರಿಸಿದ್ರು ಈ ಥರ ಮಾಡ್ಕೊಳ್ಳಿ ಅಂತ, ಆ ಥರ ಮಾಡ್ಕೊತೀವಿ. ಪೆಟ್ರೋಲ್ ಇಂಜಿನ್ ಹಾಲು ಕರ್ಕೊತೀವಿ. ಅದು ಏನು ಈಸಿ, ಅದು ಏನು 15 ನಿಮಿಷ. ಅದು ನಮ್ಗೆ ಒಂದು 4 ಹಸು, ಒಂದು ಹಸುನ ಒಂದು 5 ನಿಮಿಷದೊಳಗೆ ಕರಿಬೋದು. 3 ನಿಮಿಷ ಆದರೂ ಸಾಕು ಒಂದು ಹಸುನಲ್ಲಿ. ನಾನು ಎಲ್ಲ ಚೆಕ್ ಮಾಡಿದ್ದೀನಿ. ಚಿನ್ನದಾದರೂ ಒಂದು 2-3 ನಿಮಿಷ ಸಾಕು, ಆರಾಮಾಗಿ ಕರ್ಕೋಬೋದು. ಒಂದು ಹಸುಗೆ 2ರಿಂದ 3 ನಿಮಿಷ ಸಾಕು. ಬೇಗ ಬೇಗ ಮುಗೀತದೆ, ಕೆಲಸನೂ ಬೇಗ ಮುಗೀತದೆ. ಮತ್ತು ಪೆಟ್ರೋಲ್ ಇಂಜಿನ್ನಲ್ಲಿ ಕರೆಂಟ್ ಒಂದು ವೇಳೆ ಇಲ್ಲ ಅಂದರೆ ಪೆಟ್ರೋಲ್ ಇಂಜಿನಲ್ಲಿ ನಾವು ಇದು ಮಾಡ್ತೀವಲ್ಲ, ನೀರು ಹೊಡಿತೀವಲ್ಲ, ಅದನ್ನೂ ಪ್ರೆಸ್ ಮಾಡ್ಬೋದು, ಅದನ್ನೂ ಮಾಡ್ಬೋದು. ಎಲ್ಲದಕ್ಕೂ ಅನುಕೂಲ ಇದೆ. ಒಟ್ಟಿಗೆ ಕ್ಲೀನ್ ಮಾಡೋಕ್ಕೆ, ವೆಹಿಕಲ್ಗೆ ಎಲ್ಲಕ್ಕೆ ಅನುಕೂಲ ಚೆನ್ನಾಗಿದೆ. ನಮಗೇನು ತೊಂದರೆ ಇಲ್ಲ. ಎಷ್ಟು ವರ್ಷದಿಂದ ಹಸು ಸಾಕ್ತಾ ಇದ್ದೀರಾ? ನಾವು ಸುಮಾರು ಒಂದು 20 ವರ್ಷ ಆಗಿದೆ ಸರ್. 20 ವರ್ಷದಿಂದ ನಾವು ಹಸು ಸಾಕ್ತಾಯಿದ್ವು. ಅಂದರೆ ಕೈಲೇ ಕರಿತಾ ಇದ್ವು. 20 ಲೀಟ್ರ್ 30 ಲೀಟ್ರ್ ಒಂದು ಟೈಮ್ಗೆ 20-25 ಲೀಟ್ರ್ 30 ಲೀಟ್ರ್ ಕರೆದೀವಿ. ಅಂದರೆ ಇತ್ತೀಚೆಗೆ ನಾವು ಇವ್ರದ್ದು ಗೊತ್ತಾಯಿತು ವಿಚಾರ ಇಲ್ಲದೆ ಅಂತ ನಮ್ಗೆ ಯಾರು ಹೇಳಿದ್ರು. ಹೋಗಿ ಮಂಡಿಗೆ ಅನುಕೂಲ ಚೆನ್ನಾಗಿದೆ, ಮಂಡ್ಯದಲ್ಲಿ ಚೆನ್ನಾಗಿ ಕೊಡ್ತಾರೆ ಹೋಗಿ ಅಂದರು. ಅವರು ಹೋಗಿ ಮಂಡ್ಯದಲ್ಲಿ ನಾವು ಹೋಗೋ ಪರ್ಚೇಸ್ ಮಾಡ್ದೋ. ಫಸ್ಟು ನಾವು ಮಾಡಿದ್ದೋ 1 ವರ್ಷ 2 ವರ್ಷ ಆಯ್ತಾ ಬತ್ತು. ನಮ್ದು ಇವತ್ತು ಕಂಪ್ಲೇಂಟ್ ಇಲ್ಲ. ಎಷ್ಟು ಹಸು ಸಾಕಿದ್ದೀರಾ? ನಮ್ಮದು ಒಂದು 5 ಹಸು ಇದೆ. ನಾವು ಇವತ್ತುವರೆಗೂ ಕಂಪ್ಲೇಂಟ್ ಇಲ್ಲ. ನಮ್ಮದು ಮಿಷಿನ್ನು ಕ್ಲೀನ್ ಮಾಡ್ಕೋಬೇಕು, ಅಲ್ಲೇ ಪಟ್ಟಂತ ಕ್ಲೀನ್ ಮಾಡ್ಕೋಬೇಕು. ಹಾಲು ಕರೆದ ತಕ್ಷಣ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ್ರೆ ಏನೂ ತೊಂದರೆ ಆಗೋಲ್ಲ. ನಾವು ಸುಮ್ಮನೆ ಡೀಲೇ ಬಿಟ್ಟು ಬಂದು ಮಾಡೋಣ, ಹಾಲು ಹಾಕ್ಬಿಟ್ಟು ಬಂದು ಮಾಡುವ ಆಗ ಮಾಡುವ ಈಗ ಮಾಡುವ ಅಂದರೆ ಕೆಲಸಕ್ಕೆ ಬರ್ತದೆ. ಅವ್ರನ್ನೂ ಕರಿಬೇಕು, ಸುಮ್ಮನೆ ವೇಸ್ಟು, ಅವರು ಬರೋದು ವೇಸ್ಟು ಎಲ್ಲ. ಈಗೇನಿಲ್ಲ, ನಮ್ಗೆ ಒಂದಿನೂ ಬಂದು ಅವರು ರಿಪೇರಿನೇ ಮಾಡಿಲ್ಲ ನಮ್ಮ ಮಿಷಿನ. ನಮ್ಮದು ಹಾಲು 1 ವರ್ಷ 2 ವರ್ಷ ಆಯ್ತಾ ಬತ್ತು. ಒಂದಿನೂ ಬಂದು ನಾ ಕರೆದಿಲ್ಲ ಅವರ ಬಂದು ರೆಡಿ ಮಾಡಿ ಅಂತ. ಯಾವುದು ಪ್ರಾಬ್ಲಮೇ ಇಲ್ಲ, ಸಮಸ್ಯೆನೇ ಬಂದಿಲ್ಲ ಹಾಲು ಕರಿ ಮಿಷಿನಲ್ಲಿ. ಏನು ಯಾವುದ್ರಲ್ಲೂ ಅಷ್ಟೇ, ಹಾಲು ಕರಿ ಮಿಷಿನ್ ಆಗ್ಬೋದು, ಗನ್ ಆಗ್ಬೋದು, ನೀರು ಹೊಡೆಯೋದು ಆಗ್ಬೋದು, ಕ್ಲೀನ್ ಮಾಡೋದು, ಯಾವುದ್ರಲ್ಲೂ ಸಮಸ್ಯೆ ಬರಲಿಲ್ಲ. ಇವರು ಕೊಟ್ಟಾಗಲೇ 1.5 ವರ್ಷ ಆಯಿತು. ತಿಂಗ್ಳಿಗೆ ಕರೆಕ್ಟಾಗಿ ಆಯಿಲ್ ಚೇಂಜ್ ಮಾಡ್ತಾರೆ. 2 ತಿಂಗ್ಳಿಗೆ ಒಂದ್ಸಲ ಪಂಪ್ ಆಯಿಲ್ ಚೇಂಜ್ ಮಾಡ್ತಾರೆ, ವಾಷರ್ಗೆ ಆಯಿಲ್ ಚೇಂಜ್ ಮಾಡ್ತಾರೆ. ಏನು ಮೇಂಟೆನೆನ್ಸ್ ಇದೆ A to Z ಮಾಡ್ತಾರೆ. ಅದರಿಂದ ಯಾವುದೂ ಸಮಸ್ಯೆ ಬರಲ್ಲ. ಈಗ ನಾವು ಆಯಿಲ್ ಚೇಂಜ್ ಮಾಡಿಲ್ಲ ಅಂದಾಗ, ಮಿಷಿನ್ನ ಪ್ರಾಪರಾಗಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದಾಗ ಮಾತ್ರ ಅದು ಸಮಸ್ಯೆ ಕೊಡುತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಕೊಡಲ್ಲ. ಅಂದರೆ ರೈತರು ಹೇಗೆ ಅಂತಂದರೆ, ಇವತ್ತು ಮಿಷಿನ್ ತೊಗೊಂಡು ಹೋಗ್ತಾರೆ, ನಾವು ಇನ್ಸ್ಟಾಲೇಷನ್ ಮಾಡುವಾಗ ಕಂಪ್ಲೀಟಾಗಿ ಹೇಳ್ಕೊಟ್ಟಿರ್ತೀವಿ, ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಹೇಳ್ಕೊಟ್ಟಿರ್ತೀವಿ. ಆಯಿಲ್ ಹಾಕೊಳ್ಳೋದು, ಗ್ರೀಸ್ ಹಾಕೊಳ್ಳೋದು, ಹೇಗೆ ಸ್ಟಾರ್ಟ್ ಮಾಡೋದು, ಹಾಲು ಕರಿಯೋದು, ಕ್ಲೀನಿಂಗ್ A to Z ಹೇಳ್ಕೊಟ್ಟಿರ್ತೀವಿ. ಬಟ್ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಮಿಷಿನ್ ಕೊಟ್ಟಿದ್ದೆ ಲಾಸ್ಟ್, ಇನ್ನು ಆಯಿಲ್ ಚೇಂಜ್ ಮಾಡೋದವ್ರು 6 ತಿಂಗಳಿಗೆ 3 ತಿಂಗಳಿಗೆ ಇಲ್ಲ, ನಾವು ನೆನಪಿಸ್ದಾಗ ಏನಾದ್ರು ಸಮಸ್ಯೆ ಬಂದಾಗ ತೊಗೊಂಬಂದಾಗ ಆ ರೀತಿ ಮಾಡ್ತಾರೆ ನಮ್ಮ ರೈತರು. ಕೆಲವೊಬ್ರು ರೈತರು ಮಾಡ್ತಾರೆ, ಕೆಲವೊಬ್ರು ಅದನ್ನು ಮೇಂಟೆನೆನ್ಸ್ ತುಂಬ ಚೆನ್ನಾಗಿ. ಉದಾಹರಣೆಗೆ ಇವರೇ, ಹೌದು, ಉದಾಹರಣೆಗೆ ಇವರು ಒಂದು ದಿನ ನನಗೆ ಫೋನ್ ಮಾಡಿಲ್ಲ. ಇವ್ರು ಪಕ್ಕದ ಮನೇಲಿ ಒಂದು ಮಿಷಿನ್ ಕೊಟ್ಟಿದ್ದೀನಿ, ಅವರು ತುಂಬ ಸಲ ಫೋನ್ ಮಾಡಿದ್ದಾರೆ, 1-2-3 ಸಲ ಫೋನ್. ಅವರು ಮೇಂಟೆನೆನ್ಸ್ ಇಲ್ಲ. ನಾನೇ ಹೇಳಿದೆ, ನಾನು ಹೋಗಿ ಹೇಳ್ತಾ ಇದ್ದೀನಿ ಅವ್ರಿಗೆ, ಮೇಂಟೆನೆನ್ಸ್ ಇಲ್ಲ, ಕ್ಲೀನ್ ಮಾಡ್ಕೊಳ್ಳಲ್ಲ ನೀವು. ಸುಮ್ಮನೆ ಕ್ಲೀನ್ ಮಾಡಿದೆ ಏನು ಪ್ರಯೋಜನ? ಮಿಷಿನ್ ತಂದು ಪ್ರಯೋಜನ ಇಲ್ಲ. ನೀವು ಊಟ ತಟ್ಟೆ ಹೆಂಗೆ ಕ್ಲೀನ್ ಮಾಡ್ತೀರಿ, ಸೇಮ್ ಅದೇ ಥರ ಮಾಡ್ಕೋಬೇಕು. ಎಲ್ಲ ಪ್ರತಿಯೊಂದು ಅಷ್ಟೇ. ಒಂದು ಹಸು ಕರು ಹಾಕ್ದಾಗ ಹೆಂಗೆ ಮೇಂಟೆನೆನ್ಸ್ ಮಾಡ್ತೀವಿ ನಾವು, ಮಿಷಿನು ಅದೇ ಥರ. ಸುಮ್ಮನೆ ಮಿಷಿನ್ಗೆ ಆಯಿಲ್ ಯಾವಾಗೋ ಹಾಕೋದು, ಯಾವಾಗಲೂ ತೊಳೆಯೋದು, ಯಾವಾಗಲೂ ಮಾಡೋದು ಆದರೆ ಅದು ಮೇಂಟೆನೆನ್ಸ್ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಅವ್ರಿಗೂ ಹೇಳಿದೆ, ನಾನು ಮೇಂಟೆನೆನ್ಸ್ ಮಾಡಿ. ಸುಮ್ಮನೆ ಬರಲ್ಲ ಅಂತಲ್ಲ, ಬರ್ತಾರೆ. ಅವ್ರು ಯಾವತ್ತೂ ಹೇಳೋರೆ, ನಾನು ಬಂದು ನೋಡ್ತೀನಿ, ನಾನು ಮೇಂಟೆನೆನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರೂ. ಆದರೂ ನಾವು ನಮ್ಮ ಕರ್ತವ್ಯ ನಾವು ಮಾಡಿದ್ರೆ ಅವ್ರನ್ನೇ ಸುಮ್ಮನೆ ಕರೆಯೋಕ್ಕೆ ಅವ್ರಿಗೂ ಖರ್ಚು, ಸುಮ್ಮನೆ ವೇಸ್ಟು, ಸುಮ್ಮನೆ ಬರೋದು ಚೆನ್ನಾಗಿರಲ್ಲ. ಅವರು ಏನೋ ಅತಿಯಾಗಿ ಸಮಸ್ಯೆ ಬಂದಾಗ ಬೇಕಾದ್ರೆ ಕರೆಯೋಣ. ಅದು ಬಿಟ್ಬಿಟ್ಟು ಸುಮ್ಮನೆ ಪದೇ ಕರೀತಾ ಇದ್ರು ನಮಗೂ ಒಂಥರ ಬೇಜಾರು, ಅವ್ರಿಗೂ ಒಂಥರ ಬೇಜಾರೆ. ಸರ್, ಮಿಷಿನ್ ಮಾಡೋಕ್ಕೂ ಮುಂಚೆ ಒಂದು 2 ಹಸು ಇದ್ದು, 2-3 ಇದ್ದು ಅಷ್ಟೇ. ಮಿಷಿನ್ ತಗೊಂಡು ಒಂದು 5, ಈಗ ಒಂದು ಕೊಟ್ಬಿಟ್ಟಿದೆ, 6 ಇದ್ದು, ಒಂದು ಕೊಟ್ಬಿಟ್ಟಿದೆ, ಒಂದು ತಗೋಬೇಕು.
6 ಹಸು ಈಗ ಮೇಂಟೈನ್ ಮಾಡ್ತಾ ಇದೆ. ಒಂದು ಟೈಮ್ಗೆ ಎಷ್ಟು ಹಾಲು ಕರಿತಿದ್ರಿ 6 ಹಸುವಿಂದ? 6 ಹಸುವಿಂದ ಒಂದು 40 ಲೀಟ್ರ್ ಕರಿತಿದೆ ಒಂದು ಟೈಮ್ಗೆ, 38-40 ಹಿಂಗೆ ಕರಿತಾ ಇದೆ ಒಂದು ಟೈಮ್ಗೆ. ಅದು ಒಂದು ಕರು ಹಾಕೋದು, ಒಂದು ಪ್ರೆಗ್ನೆಂಟ್ ಆಗಿರೋದು, ಈ ವ್ಯತ್ಯಾಸ ಆಗಿ ಅದರಿಂದ ಒಂದು ಸ್ವಲ್ಪ ಡಿಫ್ರೆನ್ಸು ಹಾಲು. ಈಗಿನ ಯುವ ರೈತರು ಹಸು ಸಾಕ್ತಾರಲ್ಲ, ಮಿಷಿನ್ ತಗೋಬೇಕು ಅಂತಾರೆ, ಹಸು ಸಾಕ್ಬೇಕು ಅಂತಾರೆ, ಅವ್ರಿಗೆಲ್ಲ ನಿಮ್ಮ ಮಂದಾಳ ಮಾತು ಏನು ಹೇಳ್ತೀರಾ? ಸರ್, ನಮಗೆ ಈ ಪ್ರತಿಯೊಬ್ಬರು ತಗೊಳ್ಳಿ, ಸಾಕಲಿ. ಮಿಷಿನ್ ತಗೊಂಡ್ರೆ ಅವ್ರಿಗೆ 5 ಹಸು ಕಟ್ಟೋರು 10 ಹಸು ಕಟ್ಬೋದು, ಜಾಗ ಒಂದಿದ್ರೆ. ಜಾಗ ಮೇಂಟೆನೆನ್ಸ್ ಮಾಡಿದ್ರೆ 10 ಹಸು ಕಟ್ಬೋದು, 10 ಹಸು ಹಾಲು ಕರಿಬೋದು, ಏನು ತೊಂದರೆ ಇಲ್ಲ. ಮೇವಿದ್ರೆ ಮೇವು ಹಾಯ್ಕೋಬೇಕು ಗದ್ದೆಗೆ. ಇವತ್ತಿನ ವ್ಯವಸಾಯದಲ್ಲಿ ಏನು ಪ್ರಯೋಜನ ಇಲ್ಲ. ಆದರೆ ಇದು ಹೈನುಗಾರಿಕೆ ಫೈನ್ ಮಾಡ್ಬೋದು. ಓ ಎಸ್, ಚೆನ್ನಾಗಿದೆ ಸರ್. ನಾವು ಅದೇ 20 ವರ್ಷದಿಂದ ಇನ್ನೇನು ಬಿಸ್ನೆಸ್ಸು ಇಲ್ಲ ನಮ್ಮದು, ಹೈನುಗಾರಿಕೆನೇ. ಶ್ರಮವಹಿಸಿ ಮಾಡಬೇಕು. ಏನೇ ಮಾಡಿ ಶ್ರಮ ವಹಿಸಿದ್ರೆ ಇವತ್ತು ನೀವು ಅಲ್ಲಿಂದ ಮಂಡ್ಯದಿಂದ ಬಂದಿದ್ದೀರಿ, ನೀವು ಶ್ರಮ ಪಟ್ಟು ಬಂದಿದ್ದು ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲಿ ಪ್ರತಿಫಲ ಇಲ್ಲ ಅಂದರೆ ಸಿಕ್ಕದೆ ಏನು ಸಿಗಲ್ಲ. ಯಾಕಂದ್ರೆ ಎಷ್ಟೋ ರೈತರು 2-3 ಹಸು ಸಾಕ್ಬಿಡ್ತಾರೆ, ಒಂದೇ ಸಲ ತಂದ್ಬಿಟ್ಟು ಅವರ ಸರಿಯಾಗಿ ಅದನ್ನ ನೋಡ್ಕೊಳ್ದೇನೆ ವಿಚಾರವಾಗಿ ಸುಮ್ಮನೆ ಅದನ್ನ ವಾಪಸ್ ಕೊಟ್ಬಿಟ್ಟು ಇದರಿಂದ ನಾವು ಲಾಸ್ ಆದೋ, ಇದರಿಂದ ತೊಂದರೆ ಆಯ್ತು. ಸರ್, ಯಾವುದೇ ಕಾರಣಕ್ಕೂ ನನಗೂ ಹೇಳ್ತಾರೆ ಕೆಲವರು ಲಾಸ್ ಆಯಿತು ಅಂತ. ನಾನು ಹೇಳ್ತೀನಿ ಅವ್ರಿಗೆ, ಹಸು ಕೊಟ್ಬಿಡಿ, ಏನು ಲಾಸ್ ಆದಮೇಲೆ ಯಾಕೆ ಮಡಿಕತ್ತೀರಾ ಅಂತ ಹೇಳ್ತೀನಿ. ಅವರು ಹಸು ಕೊಡೋಕೆ ಇಷ್ಟ ಇಲ್ಲ. ಅಲ್ಲಿ ಸುಮ್ಮನೆ ಲಾಸ್ ಆಯಿತು ಅನ್ನೋದು, ಅದೇ ಅಂತ ನಾನು ಹೇಳ್ತೀನಿ ಕೆಲವ್ರಿಗೆ. ನಮ್ಮೂರಿನಲ್ಲೇ ಕೆಲವ್ರು ಹೇಳ್ತಾರೆ, ಹಸು ಲಾಸ್ ಆಯಿತು, ಒಂದು ಹಸು ಒಬ್ಬರು 80,000 ರೂಪಾಯಿ ಮಾಡೋರೆ. ಒಂದೇ ಕರವಿಗೆ, ಒಂದು ಹಸುಗೆ ಒಬ್ಬರು 80,000 ರೂಪಾಯಿ. ಅವ್ರಿಗೆ ಬೇರೆ ಕಡೆ ವ್ಯವಹಾರ ಇಲ್ಲ, ಬೇರೆ ಬಿಸ್ನೆಸ್ ಇಲ್ಲ, ಬೇರೆ ವ್ಯವಹಾರ ಇಲ್ಲ. ನನಗೆ ಗೊತ್ತಿರಂಗೆ ಸರ್, ಕಸ ಗುಡಿಸಿದ್ರು ಮನೆ ಬೀದಿಗೆ ಬಂದು ಯಾರೋ ಹಿಂಗೆ ಕಸ ಗುಡಿಸಿದ್ರು ನಾಳೆ ಅವನ್ನೇ ಕರಿ ಅನ್ಬೇಕು. ಹೌದು, ಆ ರೀತಿ ಕೆಲಸ ಮಾಡಬೇಕು ಸರ್. ಈಗ 80,000 ರೂಪಾಯಿ ಉಳ್ಸವ್ರು ಅವರು ಒಂದೇ ಹಸುನಲ್ಲಿ. ಯಾವ ರೀತಿ ಉಳ್ಸವ್ರು ಲೆಕ್ಕಕ್ಕೆ ಹೇಳಿದ್ರು ನನಗೆ. 80,000 ಉಳಿಸಿವ್ನಿ ಒಂದೇ ಹಸುನಲ್ಲಿ. ಎಷ್ಟು ಕಷ್ಟಪಟ್ಟಿರ್ಬೇಕು ಅವರು. ಶ್ರಮ ಇವತ್ತು ಶ್ರಮ ಮಾಡ್ತಾವ್ರ ಅವರು. ಇವತ್ತು 4-5 ಹಸು ಇವೆ, ಮಿಷಿನ್ನು ತಂದವ್ರೆ. ಅಂದ್ರೆ ನಾನು ಹೇಳಿದ ಕಡೆ ತಂದಿಲ್ಲ, ಬೇರೆ ಕಡೆ ತಂದವ್ರೆ. ಒಟ್ಟಿನಲ್ಲಿ ಎಲ್ಲೋ ತಂದವ್ರೆ, ಮಿಷಿನ್ ತಂದವ್ರೆ, ಚಾಪ್ ಕಟ್ರು ತಂದವ್ರೆ. ಮತ್ತೆ ಚಾಪ್ ಕಟ್ರು ಇವ್ರ ಹತ್ರ ಇದೆ. ನೆನೆ ಚಾಪ್ ಕಟ್ರು ತಂದ ಚಾಪ್ ಕಟ್ರಲ್ಲಿ ಹುಲ್ಲು ಬೇಜನ್ನು ವೇಸ್ಟ್ ಆಯ್ತಿದ್ದು ನಮಗೆ. ವೇಸ್ಟ್ ಸಿಕ್ಕಾಪಟ್ಟೆ ವೇಸ್ಟ್ ಆಯ್ತಿತ್ತು ಚಾಪ್ ಕಟ್ರಲ್ಲಿ. ಇಲ್ಲಿ ಯಾವಾಗ ತಂದೆ ಚಾಪ್ ಕಟ್ರ ಒಂದು ಕಡ್ಡಿ ವೇಸ್ಟ್ ಆಗಲ್ಲ. ಈಗ ಒಂದು ಕಡ್ಡಿ ಸುಮ್ಮನೆ ಸಿಕ್ಕಾಬಿಟ್ಟೆ ಬಿಸಾಕ್ತಿದೆ ಕಡ್ಡಿ ಎಲ್ಲನೂ. ಹಸು ತಿಂತಿರಲಿಲ್ಲ. ಈಗ ಒಂದು ಕಡ್ಡಿ ಹಸು ಬಿಡಲ್ಲ, ಎಲ್ಲ ಚಾಪ್ ಕಟ್ರಲ್ಲಿ ಹೊಡೆದು ಮೇವು ಹಾಯ್ಕತ್ತೀವಿ. ತುಂಬಾ ಕಸ್ಟಮರ್ ಇದ್ದಾರೆ, ನಾನು ತುಂಬಾ ನೋಡ್ತಿದ್ದೀನಲ್ಲ. ಹೌದು, ಇವರು ಕೊಡೋ ಸರ್ವಿಸ್ಗೆ ಸರ್ವಿಸ್ ಇದೆ. ಒಂದು ಪಾರ್ಟಿ ಒಳ್ಳೆ ಪಾರ್ಟಿ, ಜನ ಮೆಚ್ಚುವಂಥ ಪಾರ್ಟಿ ಆದ್ದರಿಂದ ಜನ ಒಯ್ತಾರೆ ಅಲ್ಲಿಗೆ. ಇಲ್ಲ ಅಂದರೆ ಜನ ಇಂಟ್ರೆಸ್ಟ್ ಪಡಲ್ಲ, ಎಲ್ಲರೂ ಇಂಟ್ರೆಸ್ಟ್ ಪಡಲ್ಲ ಜನ. ವ್ಯಕ್ತಿ ಪರವಾಗಿಲ್ಲ, ಸರಿ ಅನ್ಬೇಕು. ಇವರು ಅಲ್ಲೇ ಉದಾಹರಣೆಗೆ ನಮ್ಮ ಮಾವರು ಪಾರ್ಟಿ ನೋಡಿದ್ರು, ವ್ಯಕ್ತಿತ್ವ ಚೆನ್ನಾಗಿದೆ, ಒಳ್ಳೆ ಜನ, ಅಲ್ಲೇ ಹೋಗುವ ಅಂತ ಅವ್ರು ಅಲ್ಲೇ ನಮ್ಗೆ ಅಲ್ಲೇಗಾರಲ್ಲ ಒಬ್ರು ಹೇಳಿದ್ರು, ತರ್ಬೇಕಣ್ಣ ಎಲ್ಲಿ ಹೋಗುವ ಅಂತಂದ್ರು. ನಾನು ನಡಿಯಪ್ಪ ಕೊಡಿಸ್ತೀನಿ, ನಾನು ಮಿಲ್ಕಿಂಗ್ ಮಿಷಿನು ಪ್ರತಿಯೊಂದು ಸೆಟ್ಟೆಲ್ಲ ಒಂದು 500 ಹೆಚ್ಚು ಕಮ್ಮಿ ನಾನು ಕೊಡಿಸ್ತೀನಿ ನಡಿ ಅಂತಂದೆ. ಇವರು ಅದು ಅವರ ಆಕ್ಟ್ರೆಸ್ಸನ್ನು, ಅವರ ಆಕ್ಟ್ರೆಸ್ಸನ್ನು ಜನ ಹಿಡ್ಕೋತಾರೆ, ಜನಕ್ಕೆ ತೊಂದರೆ ಕೊಡಲ್ಲ. ಅದರಿಂದ ಒಳ್ಳೆತನ ಇದೆ. ಮಾತು ಹೌದು ಮಾತಾಡ್ತಾರೆ. ಹೌದು ಸರ್, ಹೌದು. ಹಾಗಾಗಿ ನಂಗೆ ಖುಷಿ ಆಯ್ತು ಸರ್, ಯಾಕಂದ್ರೆ ನಿಜವಾಗಿ ನೀವು ಮಿಷಿನ್ ಯೂಸ್ ಮಾಡಿ ಅದರದ್ದು ಅನುಕೂಲ ಅನಾನುಕೂಲಗಳನ್ನ ನೀವು ಹೇಳಿದ್ದೀರಿ. ಹೌದು. ಯಾರೇ ಒಬ್ರು ಮಿಷಿನ್ ತಗೋಬೇಕಾದವರು ಯಾವುದೇ ರೀತಿ ಯೋಚನೆ ಮಾಡಿದ್ರೆ ಆಗ್ಬೋದು. ನಿಮ್ಮೊಂದು ಮಾತುಗಳನ್ನ ಕೇಳ್ಬಿಟ್ರೆ ಎಸ್ ತಗೋಬೋದು ಸರ್. ಮಿಷಿನ್ ತಗೋಬೋದು, ಬೇಕಾದವ್ರು ಬಂದು ಮಾಹಿತಿ ಕೇಳ್ಬೋದು, ಏನು ತೊಂದರೆ ಇಲ್ಲ. ಮಿಷಿನಲ್ಲಿ ಏನು ತೊಂದರೆ ಇಲ್ಲ, ಎನಿವನ್ ಇರ್ತದೆ, ಎಲ್ಲ ಥರದಲ್ಲೂ ಮಾಡ್ಕೋಬೋದು, ಏನು ತೊಂದರೆ. ಸರ್, ನಮ್ಮ ಮಿಸ್ಸಸ್ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರಿಗೇನು ಬೇಕಿಲ್ಲ, ಯಾರು ಬೇಕಿಲ್ಲ, ಒಬ್ಬರೇ ಮಾಡ್ಬೋದು. 5 ಹಸು 10 ಹಸು ಇದ್ರು ಒಬ್ಬರೇ ಮಾಡ್ಬೋದು. ಮಿಷಿನ್ ಒಂದಿದ್ರೆ. ಮಿಷಿನ್ ಇಲ್ಲ ಅಂದಾಗ ಬೇಕು ಸಪೋರ್ಟ್ಗೆ. ಮಕ್ಕಳಿಲ್ಲ ಸರ್, ಬೆಂಗಳೂರು ಇದ್ದಾರೆ. ಏನು ತೊಂದರೆ ಇಲ್ಲ, ಮಾಡ್ಬೋದು, ಆರಾಮಾಗಿ ಮಾಡ್ಕೋಬೋದು. ಇನ್ನೂ ನನಗೆ ಇಂಟ್ರೆಸ್ಟ್ ಅದೇ, ಇನ್ನೂ 5 ದಿವಸ ಕಟ್ಟಬೇಕು ಅಂತದೆ. ಜಾಗ ಕಡಿಮೆ ಇರೋದ್ರಿಂದ, ಈ ಮಿಷಿನ್ ಇರೋದ್ರಿಂದ ಇನ್ನೂ 5 ದಿವಸ ಕಟ್ಬೋದು. ಮಾಡ್ತೀನಿ ಅಂತಾರೆ. ಇಲ್ಲ ಒಬ್ಬ ಮಾಡ್ತೀನಿ ಅಂತ ಅವನೇ. ಅವ್ರಿಗೂ ಇಂಟ್ರೆಸ್ಟು. ನಮ್ಮ ಮಕ್ಕಳು ಹೋಗಿ ಅಲ್ಲೇ ಪರ್ಚೇಸ್ ಮಾಡೋದು, ನಮ್ಮ ಮಗನೇ ಹೋಗಿ ಪರ್ಚೇಸ್ ಮಾಡೋದು ಇವ್ರ ಹತ್ರ. ಮಾಡಬೇಕು ಅಂತ ಅವರು. ನಾವು ಈಗಲೇ ಬೇಡ, ನಾವು ಸ್ವಲ್ಪ ನಮಗೂ ಒಂದು ಸ್ವಲ್ಪ ಇದಾಗಲಿ. ಅವರು ಬೇರೆ ಯಾವುದೋ ಕಂಪ್ನಿಲಿ ಮ್ಯಾನೇಜರ್ ಆಗವ್ರೆ. ಮಾಡಿದ್ರೆ ಸರ್, ಖಂಡಿತ ಮಾಡಿದ್ರೆ ಒಳ್ಳೆ ವೃತ್ತಿ ಇದು, ಏನು ತೊಂದರೆ ಇಲ್ಲ, ಮಾಡ್ಬೋದು. ಹೌದು ಸರ್, ಮಾಡ್ಬೋದು ಸರ್, ತೊಂದರೆ ಇಲ್ಲ, ಆರಾಮ ಮಾಡ್ಬೋದು.
ಏನು ತೊಂದರೆ ಇಲ್ಲ. ಈಗ ನಿಮ್ಗೆ ಖುಷಿ ಆಯ್ತು. ಖುಷಿ ಸರ್. ಈಗ ನಿಮ್ಮ ಮಾವನವ್ರು ಬೇರೆ. ಅವ್ರಿಗೂ ಕೊಡ್ಸಿವಿ, ಅವ್ರಿಗೂ ಖುಷಿ. ಮಾವನವರು ಅಂದ್ರೆ ಮಾವ ಸರ್ ನಮ್ಮ ಹಳೆ ರಿಲೇಷನ್ ಅವರು, ದೂರ ಸಂಬಂಧ. ದೂರ ಸಂಬಂಧ ಅಂದರೆ ಜೊತೆಗೆ ಹತ್ರ ಜೊತೆ ಈಗ ನಾವು ಸಂಪರ್ಕ ಅಂದರೆ ಆಗಿನಿಂದ ಹೋಯ್ತಿದ್ದೋ ಬತ್ತಿದ್ದೋ ಚೆನ್ನಾಗಿ ಎಲ್ಲ. ನಮ್ಮ ತಾಯಿ ನಮ್ಮ ತಂದೆಯರ ತಾಯಿ ಈ ಮನೆಯವರು, ಈ ಮನೆಯವರು, ಅದರಿಂದ ನಾವು ಹಂಗೆ ನಾವು ಬರ್ತಾ ಇರ್ತೀವಿ. ಖುಷಿ ಆಯ್ತು ಸರ್. ನೀವು ಸಂಪೂರ್ಣ ನಿಖರವಾದ, ನೀವು ಮೌಲ್ಯಯುತವಾದ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಹೌದು ಸರ್. ನಾವು ಅದನ್ನ ಅರ್ಥಕೊಂಡ್ಬಿಟ್ರೆ ಮಾಡ್ಬೋದು ಸರ್. ಎನಿವನ್ ಯಾರು ಬೇಕಾದ್ರೂ ಮಾಡ್ಬೋದು. ಹೈನುಗಾರಿಕೆ ಫೈನ್. ಮಿಷಿನ್ ತಗೋಬೇಕು. ಲಕ್ಷ್ಮಿ ಮಿಷಿನ್ ಒಂದು ಮೇಯ್ನು. ಮಿಷಿನ್ ಇದ್ದರೆ 10 ಹಸು ಬೇಕೇ ಬೇಕು ಮಿಷಿನ್ನು. ಆದರೆ ಇಂಟ್ರೆಸ್ಟ್ ಇವತ್ತಿನ ಜನಕ್ಕೆ ಒಂದು ಸ್ವಲ್ಪ ಅಂಥ ಇಂಟ್ರೆಸ್ಟ್ ಇರಲ್ಲ. ಮಿಷಿನ್ ಇದ್ದರೆ ಇಂಟ್ರೆಸ್ಟ್ ಎಲ್ಕ ಇಂಟ್ರೆಸ್ಟ್ ಬರ್ತದೆ. ಹೌದು ಸರ್. ಬೇಗ ನಮ್ಮೂರಿನಲ್ಲಿ ನಾನು ಮಿಷಿನ್ ತಗೊಂಡಾಗ ಒಂದು 4-5 ಕ್ಯಾನು 6 ಕ್ಯಾನ್ ಬರ್ತಿದ್ದವು ಹಾಲು. ಇವತ್ತು 10-12 ಕ್ಯಾನ್ ಆಯ್ತದೆ. ಮಿಷಿನ್ ತಗೊಂಡ್ಬಂದ್ಮೇಲೆ ಜನ ಹಾಲು ಯಾವಾಗ ಜಾಸ್ತಿ ಆಯಿತು ಮಿಷಿನ್ ಬಂದು ಹಸು ಒಬ್ಬರು ಜಾಸ್ತಿ ಮಾಡ್ತಾವ್ರೆ. ಹೈನುಗಾರಿಕೆ ಜಾಸ್ತಿ ಮಾಡ್ತಾವ್ರೆ. ಇವತ್ತು 12 ಕ್ಯಾನು ಹಾಲು ಆಯ್ತದೆ. 5-6 ಕ್ಯಾನ್ ಆಯ್ತಿದ್ದು ನಮ್ಮೂರಿನಲ್ಲಿ. ಒಂದು 40 ಲೀಟ್ರು. 500-600 ಲೀಟ್ರ್ ಆಗ್ತಾರೆ ಒಂದು ಟೈಮ್ಗೆ. ಅತಿ ಹೆಚ್ಚು ಹಾಲು ಎಷ್ಟು ಕರ್ದಿದ್ದೀರಾ ನೀವು ಹಸುಲಿ? ನಾವು 40 ಲೀಟ್ರ್ ಕರ್ದೀವಿ ಒಂದು ಹಸುಗೆ. ಒಂದು ಹಸುನಲ್ಲ, ಒಂದು 10 ಲೀಟ್ರ್ ಅಷ್ಟೇ. 10 ಲೀಟ್ರ್ ಕರ್ದೀವಿ. ಇಲ್ಲ ಸರ್, ಅಂಥದ್ದು ಯಾವುದೂ ಇಲ್ಲ. 10 ಲೀಟ್ರು ಮೇಂಟೈನ್ ಮಾಡಿ ಕರೆದಿದ್ದಾರೆ. 25 ಲೀಟ್ರ್ ಕರೆದವ್ರೆ ಸರ್. ಕರೆದವ್ರೆ 25. ಇಲ್ಲೇ ಹೇಳಿದ್ರು ನಿಮ್ಗೆ 20 ಲೀಟ್ರ್ ಬರ್ತದೆ ಒಂದು ಟೈಮ್ಗೆ ತಗೋಗಿ ಅಂತ. ನಮ್ಗೆ ಅಲ್ಲಿಗಿಂತ ಬಂಡವಾಳ ಹಾಕ್ಬಿಟ್ಟು ಕಷ್ಟ ಅದೇ ಅಂದ್ಬಿಟ್ಟು ನಾವು ಹೌದು ಸುಮ್ಮನೆ ಎಲ್ಲ ಕಷ್ಟ ಅಂದ್ಬಿಟ್ಟು ನಾವು ಇರೋದನ್ನೇ ಮೇಂಟೈನ್ ಮಾಡ್ತಾರೆ. ಮನೆಗೂ ಆಯ್ತದೆ, ಡೈರಿಗೂ ಆಯ್ತದೆ, ಏನು ತೊಂದರೆ ಇಲ್ಲ. ನಾನು ಕೇಳೋದು, ಈಗ ಜಮೀನ್ ಇರಲ್ಲ, ಏನು ಇರಲ್ಲ, ಯಾರ್ದೋ ಒಂದು 10 ಕೋಟಿ 20 ಕೋಟಿನ ಲೀಸ್ಗೆ ಹಾಕ್ಸ್ಕೊಂಡು ತುಂಬಾ ಕಷ್ಟದಲ್ಲಿ ಇರೋಂತ ಮಿಡಲ್ ಕ್ಲಾಸ್ ಅಂದ್ರೆ ತುಂಬಾ ಲೋವರ್ ಹೇಳಿ ಸ್ವಲ್ಪ ಜೀವನ ಮಾಡೋದೇ ಕಷ್ಟ ಅನ್ನೋರು, ಗಂಡ ಹೆಂಡತಿ ಮಕ್ಕಳು ಇರೋರು, ನಾನು 2 ಹಸು ಸಾಕೊಂಡು ಜೀವನ ಸಾಗಿಸ್ಬೋದು ಒಂದು ತಿಂಗಳಲ್ಲಿ. ಸರ್ ನಮ್ಮೂರಿನಲ್ಲೇ 1-2 ಫ್ಯಾಮಿಲಿಗೆ 1 ಕುಂಟೆ ಜಮೀನಿಲ್ಲ. 1 ಕುಂಟೆ ಇಲ್ಲ. 8 ಹಸು 9 ಹಸು 5 ಹಸು 6 ಹಸು ಮಡಿಗವ್ರೆ. ಮಡಿಕಂದು ಇವತ್ತು ಫಸ್ಟು ನಮ್ಮೂರು ಡೈರಿಗೆ ಪ್ರಥಮ ಹಾಲಾಗ್ತಾ ಇರೋರು. ಹೌದು ಸರ್, ಆ ಥರ ಮಾಡ್ತಾವ್ರೆ ಇವತ್ತು. ಆದರೆ ಜಮೀನು ಮಡಿಕೊಂಡಿರೋರು ಎಲ್ಲ ಬೆಳೆನೂ ಹಾಕ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಅವ್ರು ಏನಿಲ್ಲ, ನೆಮ್ಮದಿಗೆ ಹಸು ಕಟ್ಟವ್ರೆ. ಒಂದು 5-6 ಹಸು ಕಟ್ಟವ್ರೆ. ಕೆಲವ್ರು 8 ಕಟ್ಟವ್ರೆ. ಒಬ್ಬರು ಒಂದು 5-6 ಹಸು ಕಟ್ಕೊಂಡು ಒಂದು 20-30 ಲೀಟ್ರ್ 40 ಲೀಟ್ರ್ ಹಾಲು ಹಾಕ್ತಾವ್ರಿ ಈಗ ಆಲ್ರೆಡಿ. ಅನುಬಂಧದಲ್ಲಿ ಗಂಡ ಹೆಂಡತಿ ಚೆನ್ನಾಗಿ ಹೌದು ಮಾಡ್ತಾವ್ರೆ. ಮಾಡ್ತಾವ್ರೆ. 1 ಕುಂಟೆ ಇಲ್ಲ ಸರ್ ಅವ್ರಿಗೆ. 1 ಕುಂಟೆ ಜಮೀನು ಇಲ್ಲ. ಅವರು ಮಾಡ್ತಾವ್ರಿ. ಇವತ್ತು ನಮ್ಮೂರೇ ಒಂದು 2-3 ಜನ ಆ ಥರ ಮಾಡ್ತಾವ್ರೆ ಸರ್. 4 ಗಂಟೆಗೆ ಎದ್ದರೆ ನಮಗೆ ಎನಿ ಟೈಮು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. 25 ವರ್ಷದಿಂದ 4 ಗಂಟೆಗೆ ಎದ್ದು ಅಭ್ಯಾಸ ಆಗ್ಬಿಟ್ಟಿದೆ. 4 ಗಂಟೆಗೆ ಎದ್ದರೆ 9-10 ಗಂಟೆಗೆ ಕ್ಲೋಸ್ ಕೆಲಸ ಮುಗ್ದೋಯ್ತದೆ. ನೀವು ಬೆಳಿಗ್ಗೆ ಎಷ್ಟೋ 4 ಗಂಟೆಗೆ ಹೇಳ್ತೀವಿ, ತೊಪ್ಪೆನ ಎತ್ತಾಕ್ತೀವಿ, ನೀರು ಹಿಡಿತೀವಿ. ಇದೇ ಮಿಷಿನಲ್ಲಿ ನೀರು ಹಿಡಿತೀವಿ. ನೀರು ಹಿಡಿದೆಲ್ಲ ಕ್ಲೀನ್ ಮಾಡ್ತೀವಿ, ಹಾಲು ಕರ್ಕೊತೀವಿ, ಮಿಷಿನ್ಗೆ ಹಾಕ್ತೀವಿ, ಹಾಲು ಕರಿತೀವಿ. ಹಾಲು ಕರೆಯೋದು ಅರ್ಧ ಗಂಟೆ. ಒಂದು 5 ಹಸು 6 ಹಸು ಇದ್ದರೆ ಒಂದು ಅರ್ಧ ಗಂಟೆ ಮುಗ್ದೋಯ್ತದೆ. ಹಾಲು ಕರೆದಾದ ತಕ್ಷಣ ಹಾಲು ಹಾಕಿ ಬಂದು ಹುಲ್ಲು ಕುಯ್ಕೊಬಂದು ಚಾಪ್ ಕಟ್ರು ಕೊಟ್ಟರೆ ಮುಗಿತಲ್ಗೆ ನಮ್ಮ ಕೆಲಸ. ಹಸು ಕಟ್ಟಿ ಹುಲ್ಲು ಹಾಕಿದ್ಮೇಲೆ ಮುಗಿತಲ್ಗೆ. ಇನ್ನು ಮಧ್ಯಾಹ್ನ ಸಾಯಂಕಾಲ ಹಸು 4 ಗಂಟೆಗೆ ಇಂಟುವೆ ಏನು ತೊಂದರೆ ಇಲ್ಲ. ಎಲ್ಲರೂ ಇರ್ಬೋದು, ಎಲ್ಲರೂ ಬರ್ಬೋದು, ಎಲ್ಲರೂ ಇರ್ಬೋದು. ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು 4 ಗಂಟೆಗೆ ಬಂದು ದನ ಆಮೇಲೆ ನೋಡ್ಕೋಬೋದು ಅಷ್ಟೇ. ಏನು ಬೇಕಾದ್ರೂ ಮಾಡ್ಬೋದು ನಾವು ಆಮೇಲೆ. ಎಸ್ ಸರ್. ಎಸ್ ಎಲ್ಲದಕ್ಕೂ ಸರಿ ಸರ್. ಅಂದರೆ ಜೊತೆಲಿ ಒಬ್ರಿದ್ರೆ ನಾವು ಎಲ್ಲ ಒಂದಿನ ಬೇಕಾದ್ರೆ ಹೋಗಿದ್ದು ಬರ್ಬೋದು, ಏನು ತೊಂದರೆ ಇಲ್ಲ. ಇದ್ರೆ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಒಳ್ಳೆ ಸರ್, ಒಳ್ಳೆ ಐಡಿಯಾ ಸರ್ ಮಿಷಿನ್ ಬಗ್ಗೆ. ಅದಕ್ಕೆ ನಾನು ಇಲ್ಲಿ ಇವ್ರಿಗೆ ನಮ್ಮೂರಲ್ಲಿ ಒಂದು 3-4 ಜನಕ್ಕೆ ಇವ್ರಿಗೆ ಮತ್ತೆ ಇನ್ನೊಂದು 2 ಹೇಳಿದ್ದೀನಿ. ಅವರು ತಗೋತಾರೆ. ಹೌದು ಸರ್, ಹೌದು ಮನೆ ಕಟ್ಟವ್ರೆ ಹಸು ಮಾಡಿ ಸರ್. ಏನು ಒಳ್ಳೆ ಲಾಭ ಸರ್. 5 ಹಸು 6 ಹಸು ಕಟ್ಟಿದ್ರೆ ಮಂತ್ಲಿ ಎಷ್ಟು ಬರ್ತದೆ ಸರ್ ದುಡ್ಡು? 35 ರೂಪಾಯಿ ಒಂದು ಲೀಟ್ರಿಗೆ. 35 ರೂಪಾಯಿ. ಒಂದು 10 ಲೀಟ್ರಿಗೆ ಎಷ್ಟಾಯಿತು? 350 ರೂಪಾಯಿ ಆಯಿತು 10 ಲೀಟ್ರಿಗೆ. 35 ರೂಪಾಯಿ ನನಗೆ. 10 ಹಸುಗೆ ಬೇಡ 5 ಹಸುಗೆ ಎಷ್ಟಾಯಿತು ಲೆಕ್ಕ? ಯಾಕಂದರೆ ಒಂದು ಹಸು ನಾವು ಒಂದು 20 ಲೀಟ್ರ್ ಆಗ್ತಿದೆ ಒಂದು ಟೈಮ್ಗೆ. ಈಗ ಪ್ರೆಗ್ನೆಂಟ್ ಆಗವೆ 2 ಹಸು. ಒಂದು ಟೈಮ್ಗೆ 20 ಲೀಟ್ರ್ ಆಗ್ತಿದೆ. ಒಂದು ಟೈಮ್ಗೆ ನನಗೆ 20,000 25,000 ರೂಪಾಯಿ ಬರ್ತಿತ್ತು.
ತಿಂಗಳಿಗೆ ಒಂದು 15 ದಿವಸಕ್ಕೆ 25,000 ರೂಪಾಯಿ ಬರ್ತಿತ್ತು. 5 ನಿಜವಾಗ್ಲೂ ಬರ್ತಿತ್ತು 50,000, 25,000 ಹೋಲಿ 25,000 ಉಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದು ಒಂದು ಫಲ ಆಗಿರ್ತದೆ, ಒಂದು ಬುಡ್ಸ್ಕೊಂಡಿರ್ತದೆ, ಒಂದು ಕರಿತಾ ಇರ್ತದೆ. ಈ ಥರದಲ್ಲಿ ನಾನು ಮೇಂಟೈನ್ ಮಾಡ್ದು. 10 ಹಸು ಇದ್ಬಿಟ್ರೆ ಕೋಟಿ ಅಂತ ರೂಪಾಯಿ ಸರ್ ವ್ಯವಹಾರ, ಯೋಚನೆ ಮಾಡುವಂಗೆ ಇಲ್ಲ. ಕೈ ಮುಗ್ದಿವ ನಿಜವಾಗ ಸರ್, ಸತ್ಯ ಅದು, ಏನು ತೊಂದರೆ ಇಲ್ಲ. ರೈತರು ಬಿಡಿಸಿ ಹೇಳ್ದಾಗ್ಲೇ ಹೌದು 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 ನಾವ್ ಏನೇನೋ ವಿಚಾರಣೆ ಇಲ್ದೇನೆ ಮಾತಾಡ್ಬಿಟ್ರೆ ತಪ್ಪಾಗುತ್ತೆ. ಹೌದು ಸರ್, ಈಗ ನೀವು ಎಲ್ಲ ಮಾಡಿರೋರು ನೀವು. ಹೌದು, ಗೊತ್ತಿರೋ ವಿಚಾರನೇ ಇದು ಎಲ್ಲ, ನನಗೆ ಗೊತ್ತಿರೋ ವಿಚಾರನೇ ಹೇಳ್ತಾ ಇರೋದು, ಸುಮ್ಮನೆ ಹೇಳಲ್ಲ ನಾನು. ಇಲ್ಲ ಹೇಳಬೇಕು, ಪಾಪ ಹೊಸದಾಗಿ ಮಾಡ್ತೀನಿ. ಈಗ ಸಣ್ಣ ಪುಟ್ಟ ರೈತರುಗಳು ಹೌದು ಏನು ಇಲ್ದೇ ಇರೋರು. ಹಂಗಾಗಿ ಧನ್ಯವಾದಗಳು. ಸರಿ ಸರ್, ಓಕೆ ಖುಷಿ ಆಯ್ತು, ತುಂಬಾ ಒಳ್ಳೆ ವಿಚಾರ ಹೇಳಿದ್ರಿ. ಸರಿ ಸರ್, ಆಯ್ತು. ಹಸು ಸಾಕೋರ್ಗೆ ಇನ್ಸ್ಪಿರೇಷನ್ ಮಾಡ್ಬಿಟ್ಟಿದೆ. ಹೌದು ಹೌದು, ನೀವು ಸಾಕ್ಬಹುದು ಅನ್ನೋ ಒಂದು ವಿಚಾರ. ಹೌದು, ಸಾಕ್ಬೋದು, ತೊಂದರೆ ಇಲ್ಲ. ಮಿಷಿನ್ ಇದ್ರೆ ಆರಾಮಾಗಿ ಸಾಕ್ಬೋದು ಸರ್, ತೊಂದರೆ ಇಲ್ಲ ಇವತ್ತಿನ ಜನರೇಷನ್. ಧನ್ಯವಾದಗಳು. ಓಕೆ ಸರ್. ಈಗ ಮಿಲ್ಕಿಂಗ್ ಮಿಷಿನ್ ತಗೊಂತಾ ಇದ್ದೀರಾ? ಏನ್ ವಿಚಾರಕ್ಕೆ ಮಿಲ್ಕಿಂಗ್ ಮಿಷಿನ್ ತಗೊಂತ? ಮೊದಲೆಲ್ಲ ಕೈಲಿ ಕರಿತಾ ಇದ್ದೋ ನಾವು, ಈಗ ಕರೆದು ಸಾಕಾಗೋದು ನಾವು ಸೋತೋಗಿವಿ. ಈಗ ಎಲ್ಲರೂ ಮಿಷಿನ್ ತಗೋಬೇಕು, ಈಜಿ ಆಯ್ತದೆ ಕರಿಬೇಕು ಅಂತ ಇದು ಮಾಡಿದ್ರಲ್ವಾ, ಆ ಉದ್ದೇಶಕ್ಕೆ ನಾವು ಮಿಷಿನ್ ತಗೋತಾ ಇದೀವಿ. ಕರಿಬೇಕು, ಈಜಿ ಆಗಲಿ. ಮತ್ತೊಂದು ಈಗ ಒಂದು 5-4 ಇದ್ದೋ ಇನ್ನೊಂದು 2-3 ಕಟ್ಟಬೇಕು, ಈಜಿ ಅಲ್ಲಿ ಲೆಕ್ಕಾಚಾರಕ್ಕೆ ತಗೋತಾ ಇದೀವಿ. ಈ ಮಿಲ್ಕಿಂಗ್ ಮಿಷಿನ್ ಇಂದ ನಿಮ್ಗೆ ಮಿಲ್ಕಿಂಗ್ ಮಾಡ್ಬೋದು, ನೀರು ವಾಶ್ ಮಾಡ್ಬೋದು, ಕೊಟ್ಟಿಗೆನೂ ತೊಳಿಬೋದು, ಹಾಲು ಕರಿಬೋದು, ಎಲ್ಲ ಅನುಕೂಲ ಆಯ್ತದ ಅನ್ನೋ ಲೆಕ್ಕಾಚಾರ. ಇವರು ನಿಮ್ಗೆ ಎಲ್ಲಿ ಪರಿಚಯ ಆದ್ರು? ಇವರು ಕುಂಡಳಿಯಲ್ಲಿ ತಂದ್ರು, ಕುಂಡಳವ್ರು ನಮ್ಮ ಅವ್ರು ತಂದ್ರು, ಅವ್ರು 3-4 ಕೊಡ್ಸವ್ರೆ. ನಾವು ಕೊಪ್ಪ ಇಲ್ಲೆಲ್ಲ ಮೊದಲೆಲ್ಲ ಕೇಳ್ದು, ಇವರು ಇಲ್ಲ ಮಂಡ್ಯದೆಲ್ಲ ತರಿಸುವ ಪರಿಚಯ ಅವ್ರೆ ಅಂದರು. ಅಲ್ಲಿಗೆ ನೇರ ಹೋಗಿ ಹಾಕೊಂಬಂದು ಈಗ ಇನ್ಸ್ಟಾಲ್ ಮಾಡ್ತಾರೆ. ಈಗ ನಿಮ್ಗೆ ಏನಂದ್ರೆ ಬೇಗ ಮುಗಿಯುತ್ತೆ, ಸಮಯ ಉಳಿಯುತ್ತದೆ, ನಮಗೂ ಸ್ವಲ್ಪ ಈಜಿ ಆಯ್ತದೆ, ಎಲ್ಲ ನೋವು ಎಲ್ಲ ಕಮ್ಮಿ ಆಯ್ತದೆ. ಏನ್ ತೊಂದರೆ ಆಗ್ತಿತ್ತು ಮುಂಚೆ ನಿಮ್ಗೆ? ಕರಿಯೋಕ್ಕೆ ಕೆಲವು ಬಿಗಿ ಇರ್ತವೆ ಹಸ್ಗಳು, ಕೆಲವು ನಾರ್ಮಲ್ ಇರ್ತವೆ. ಆ ಹಿಂಸೆ ಕರಿಯೋಕ್ಕೆ ಎಲ್ಲ ನೋಯ್ತವೆ. ಮಿಷಿನ್ ಆದ್ರೆ ಆರಾಮು, ಮಿಷಿನ್ ಆದ್ರೆ ಆರಾಮ ಕರ್ಕೋಬಹುದು. ಅಂದ್ರೆ ನಮ್ಗೆ ಅದು ಅನುಭವ ಇನ್ನೂ ಇಲ್ಲ, ಹಾಕೋದು ನೋಡ್ಕೊಂಡು ಕಲ್ತ್ಕೋಬೇಕು. ಅನುಭವ ಅಂದ್ರೆ ಕರ್ದಿರೋರು ಏನ್ ಹೇಳಿದೀಗ ಕರಿತಿದ್ದವ್ರು, ಮಿಷಿನ್ ತಗೊಂಡಿರೋರು ನಿಮ್ಗೆ ಇದು ಈಜಿ ಓಕೆ, ನಮ್ಗೆ ಕರಿಯಕ್ಕೆ ಚಂದ. ಮಿಷಿನ್ ಹಾಕರೆ ಸುಲಭ ಕೆಲಸ ಆಯ್ತದೆ, ಶ್ರಮ ಇರಲ್ಲ ಅಂತ ಹೇಳ್ತಾರೆ, ಟೈಮ್ ಉಳಿತದೆ. ಈಗ 2-3 ಬಾಳೆಗಳದ ಒಬ್ಬನೇ ಮಾಡ್ಕೋಬಹುದು ಅಂತ ಲೆಕ್ಕಾಚಾರ ಹೇಳ್ತಾರೆ. ಆ ಥರದಿಲ್ಲ, ಹಂಗಾಗಿ ನೀವು ಮಿಷಿನ್ ಕಡೆ ಮಾಲು ಕೊಡ್ತೇವೆ. ಹಾಗಾಗಿ ಮಂಡ್ಯದಲ್ಲಿ ಹೋಗಿ GMK ಎಂಟರ್ಪ್ರೈಸಸ್ ಕಾಮಧೇನು ಅವ್ರ ಹತ್ರ ಮಿಲ್ಕಿಂಗ್ ಮಿಷಿನ್ ಪರ್ಚೇಸ್ ಮಾಡಿ. ನಮ್ಗೆ ಇನ್ನೊಂದು 2-3 ಬೇಕು, ನಾವು ಅಲ್ಲಿಗೆ ಹೋಗ್ತೀವಿ. ಈಗ ಸೋಮವಾರ ಮಂಗಳವಾರ ಇನ್ನೊಂದು ಬೇಕು, ಹೋಗ್ತೀವಿ ಅಲ್ಲಿಗೆ. ಅಲ್ಲಿಗೆರೆಯವರು ಬೇಕು, ಅವ್ರಿಗೆ ಹೇಳಿದೀವಿ ಅಲ್ಲಿಗೆ ತರಬೇಕು ಅಂತ ಕೊಡ್ತಾರೆ. ನಿಮಗೇನು ಒಳ್ಳೆ ತಂದಲ್ಲಿ ಅವರೇ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ, ನಮಗೂ ಒಂಥರ ನಂಬಿಕೆ ಇದೆ. ನಮ್ಗೆ ಬೇಕಾಗಿರೋರಿಗೆಲ್ಲ ಅಲ್ಲೇ ಕರ್ಕೊಂಡೋಗಿ ಕೊಡ್ಸೋಣ. ಅವರು ಒಳ್ಳೆ ತಂದಲ್ಲಿ ಬಿಸ್ನೆಸ್ ಮಾಡ್ತಾರೆ, ಏನಂತ ಪಾರ್ಟಿ ಏನಂತ ಇದಿಲ್ಲ, ಒಳ್ಳೆತನ ಅದೇ. ಅಂಥವ್ರಿಗೆ ನಾವು ಇನ್ನೊಬ್ಬ ಕಸ್ಟಮರ್ ಹಾಕಿ ಪರಿಚಯ ಮಾಡ್ಬೋದು, ಅದು ಒಳ್ಳೆತನ ನಮಗೂ. ನೋಡ್ದ ಇಂಥವ್ರು ಇಲ್ಲಿ ತಗೊಂಡೋದ್ರು, ನಮಗೂ ಕಸ್ಟಮರ್ ಕರ್ಕೊಂಡ್ ಕೊಡಿಸಿದ್ರು, ನಮಗೂ ಲಾಭ ಆಯಿತು ಅನ್ನೋದು ಅವ್ರಿಗೂ ಒಂಥರ ಒಳ್ಳೆತನ ಇರ್ತದೆ. ಈ ತಗೊಂಡು ಕೊಡಿಸ್ತವ್ರಿಗೂ ಅಲ್ಲಿ ಕರ್ಕೊಂಡೋಗಿ ನಮ್ಗೆ ಕೊಡಿಸೋರು ಅಂತ ಅವ್ರಿಗೂ ಒಂಥರ ಗುಣ ಒಳ್ಳೆತನ ಇರ್ತದೆ ಅನ್ನೋ ಲೆಕ್ಕಾಚಾರ ಅಷ್ಟೇ. ಅಷ್ಟೇ, ಒಳ್ಳೇದು. ನಿಮಗೆ ಮಿಲ್ಕಿಂಗ್ ಮಿಷಿನ್ ಇಂದ ಇನ್ನೊಂದು 10 ಹಸು ಕಟ್ಟಷ್ಟು ಶಕ್ತಿ. ನಾನು ಇನ್ನೂ ಒಂದು 2 ತತ್ತೀನಿ. ಒಳ್ಳೇದು.